ಹಾಯ್ ಹಲೋ ನಮಸ್ತೆ ನಮಸ್ಕಾರ. ಇವತ್ತು ನಾನು ನಿಮ್ಮ ವಿಂಧ್ಯಾ ಮ್ಯಾಮ್ ನಿಮಗೆ ಒಂದು ಕಹಿ ಸತ್ಯವನ್ನ ಹೇಳಲಿಕ್ಕೆ ಹೊರಟಿದ್ದೇನೆ. ನೀಟ್ ಎಕ್ಸಾಮ್ನ ಸ್ಕ್ಯಾಮ್ನ ಟೈಮಲ್ಲಿ ಲಫ್ಡ ಆಗ್ತದೆ ನಿಮ್ಮ ನೀಟ್ ಎಕ್ಸಾಮಲ್ಲಿ. ಸೊ ಈ ಟೈಮಲ್ಲಿ ನಾನು ನಿಮಗೆ ಕೆಲವು ಸತ್ಯವನ್ನ ಅಂದರೆ ಕೆಲವು ಡಾರ್ಕ್ ರಿಯಾಲಿಟೀಸ್ ಆಫ್ ನೀಟ್ ಎಕ್ಸಾಮ್ ಆ್ಯಂಡ್ MBBS ಕೋರ್ಸ್ ಬಗ್ಗೆ ಇವತ್ತು ನಾನು ನಿಮಗೆ ಹೇಳಲಿಕ್ಕೆ ಹೊರಟಿದ್ದೇನೆ. ಸೊ ಲೆಟ್ಸ್ ಸ್ಟಾರ್ಟ್ ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್. 5 dark realities of your NEET exam and MBBS course. The very first point, the very first dark reality that you have to know about the NEET exam is don't get into this if you just want to earn money. So, ನಿಮಗೆ ದುಡ್ಡನ್ನು ಮಾಡಬೇಕು, ನೀವು MBBS ಮಾಡಿ ಡಾಕ್ಟರ್ ಆಗಿ ದುಡ್ಡು ಮಾಡ್ತೇನೆ ಅಂತ ಹೊರಟಿದ್ರೆ ನೀವು NEET exam is not for you. This is the dark reality that you should be knowing. ದುಡ್ಡು ಮಾಡಬೇಕಾದ್ರೆ MBBS ಕೋರ್ಸ್ ಅಥವಾ ಡಾಕ್ಟರ್ ಆಗೋದು ಇಟ್ಸ್ ನಾಟ್ ವರ್ತ್ ಇಟ್. ಯಾಕಂದರೆ ನೀವು ಇಂಜಿನಿಯರಿಂಗ್ ಮಾಡಿ ಸಹ ನೀವು ದುಡ್ಡು ಮಾಡಬಹುದು. ಎಷ್ಟೊಂದು ಕೋರ್ಸಸ್ ಇದೆ, ವೆರಿ ಶಾರ್ಟ್ ಡ್ಯೂರೇಷನ್ ಆಫ್ ಟೈಮಲ್ಲಿ ನೀವು ಆ ಕೋರ್ಸನ್ನು ಕಂಪ್ಲೀಟ್ ಮಾಡಿ ಯು ಆರ್ ಏಬಲ್ ಟು ಅರ್ನ್ ವೆರಿ ವೆಲ್. ಬಟ್ ನೀಟ್ ಎಕ್ಸಾಮಲ್ಲಿ ನೀವು ನೀಟ್ ಎಕ್ಸಾಮನ್ನು ಬರೆದು MBBS ಕೋರ್ಸ್ ಮಾಡ್ತೇನೆ ಅಂತ ಹೊರಟ್ರೆ ಬರೀ MBBS ನಿಮ್ಮ ಯಾವುದಕ್ಕೂ ಸಾಕಾಗೋದಿಲ್ಲ. ಯು ಹ್ಯಾವ್ ಟು ಡೂ MD. So, if you are thinking that you can make money by becoming a doctor, no, it is not easy. It will take lot of years. 5 ವರ್ಷ MBBS, ಪುನಃ MBBS ಮುಗಿಸಿದ್ರೆ ಫಸ್ಟ್ ಆಫ್ ಆಲ್ ನೀಟ್ ಎಕ್ಸಾಮ್ ಕ್ರ್ಯಾಕ್ ಆಗಬೇಕು MBBS ಮಾಡಬೇಕಾದ್ರೆ. ನಂತರ MBBS ಕಂಪ್ಲೀಟ್ ಮಾಡಬೇಕು. MBBS ಮಾಡುವಾಗ PG ನೀಟಿಗೆ ಪ್ರಿಪೇರ್ ಮಾಡಬೇಕು. ಯಾಕಂದರೆ ನೀವು PG ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಬೇಕಾದ್ರೆ PG ನೀಟ್ ಬರಿಬೇಕಾಗುತ್ತೆ. ನಂತರ ಆ PG ಕೋರ್ಸನ್ನು ಮಾಡಬೇಕು. ಸೊ ಇಟ್ ವಿಲ್ ಟೇಕ್ ಮೆನಿ ಇಯರ್ಸ್, ಇಟ್ ವಿಲ್ ಟೇಕ್ ಲಾಟ್ ಆಫ್ ಎನರ್ಜಿ. ಸೊ ಜಸ್ಟ್ ಸ್ಟೇಟಸ್ಸಿಗೋಸ್ಕರ, ದುಡ್ಡಿಗೋಸ್ಕರ ನೀವು ನೀಟ್ ಎಕ್ಸಾಮ್ ಬರೆದು MBBS ಮಾಡ್ತೇನೆಂದರೆ ಇಟ್ ಈಸ್ ಆಫ್ ನೋ ಯೂಸ್. ಯಾಕಂದರೆ ಎಷ್ಟೊಂದು ಕೋರ್ಸಸ್ ಈಕ್ವಲಿ ಆರ್ ದೇ ಕ್ಯಾನ್ ಇವನ್ ಪೇ ಯು ಮೋರ್ ಕಂಪೇರ್ ಟು ದ್ಯಾಟ್ ಆಫ್ MBBS ಆರ್ ಡಾಕ್ಟರ್ ಪ್ರೊಫೆಷನ್. ನೆಕ್ಸ್ಟ್ ಪಾಯಿಂಟ್, ನಂಬರ್ ಆಫ್ ಆಸ್ಪಿರೆಂಟ್ಸ್ ಆರ್ ಇನ್ಕ್ರೀಸಿಂಗ್. ಇದು ಎಲ್ರಿಗೂ ಗೊತ್ತು, ಆದರೆ ಸೆಕೆಂಡ್ ಪಾಯಿಂಟ್ ನೋಡಿ, ಡಿಫಿಕಲ್ಟಿ ಲೆವೆಲ್ ಇಸ್ ರೆಡ್ಯೂಸಿಂಗ್, ಡಿಕ್ರೀಸಿಂಗ್, ಇದು ಯಾರಿಗೂ ಗೊತ್ತಿಲ್ಲ. ಸೊ ಎಸ್ ಆಫ್ ಕೋರ್ಸ್ ಪ್ರತಿ ವರ್ಷ ಜಾಸ್ತಿ ಜನ ಆಸ್ಪಿರೆಂಟ್ಸ್ ಆ್ಯಡ್ ಆಗ್ತಾ ಹೋಗ್ತಾ ಇದ್ದಾರೆ. 25 ಲಕ್ಷ ಐ ಗೆಸ್ ಲಾಸ್ಟ್ ಇಯರ್, ಈ ವರ್ಷ 25 ಲಕ್ಷದಷ್ಟು ಜನ ಎನ್ರೋಲ್ ಮಾಡಿ ಎಕ್ಸಾಮ್ ಬರೆದಿದ್ರು. ಯಾಕಂದರೆ ಏಜ್ ಲಿಮಿಟ್ ಇಲ್ಲ, ಯಾರು ಬೇಕಾದರೂ ಯಾವ ಏಜಲ್ಲಿ ಯಾವ ಪ್ರೊಫೆಷನ್ನವರು ಸಹ ನೀಟ್ ಎಕ್ಸಾಮನ್ನು ಬರೀಬಹುದು. ನಮ್ಮದೇ ಕೆಲವು ಬ್ಯಾಚಸ್ಸಲ್ಲಿ ಇಂಗ್ಲೀಷ್ ಆನರ್ಸ್, ಲಿಟರೇಚರ್ ಕಲಿಯೋ ಮಕ್ಕಳಿದ್ದಾರೆ, BSc ಮಾಡ್ತಾ ಇರೋರು, ಕಂಪ್ಲೀಟ್ ಆಗಿರೋರು, ಬಯಾಲಜಿಯಲ್ಲಿ ಆನರ್ಸ್ ಮಾಡಿರೋರು ನೀಟ್ ಎಕ್ಸಾಮಿಗೆ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಸೊ ಇಂತಹ ಟೈಮಲ್ಲಿ ನಂಬರ್ ಆಫ್ ಆಸ್ಪಿರೆಂಟ್ಸ್ ಆರ್ ಇನ್ಕ್ರೀಸಿಂಗ್. ಆದರೆ ಡಿಫಿಕಲ್ಟಿ ಲೆವೆಲ್ ಸೇಮಾ, ಕಷ್ಟವಾ ಅಲ್ಲ, ಕಮ್ಮಿ ಆಗ್ತಾ ಇದೆ. ಇಫ್ ಯು ಓಪನ್ ನೀಟ್ 2024 ಕ್ವೆಶನ್ ಪೇಪರನ್ನು ಓಪನ್ ಮಾಡಿದ್ರೆ ಆ ಬಯಾಲಜಿಯಲ್ಲಿ, ಸ್ಪೆಸಿಫಿಕಲಿ ಝುವಾಲಜಿಯಲ್ಲಿ ಅಂತೂ ಲಾಟ್ ಆಫ್ PYQs ಓನ್ಲಿ ವೇರ್ ಆಸ್ಡ್ ಒನ್ಸ್ ಅಗೇನ್. ಸ್ವಲ್ಪ ರಿಅರೇಂಜ್ ಮಾಡಿ ಸೇಮ್ ಕ್ವೆಶನ್ಸನ್ನು ಕೊಟ್ಟಿದ್ದಾರೆ. ಸೊ ಡಿಫಿಕಲ್ಟಿ ಲೆವೆಲ್ ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಸೊ ಇದರಿಂದ ಏನಾಗ್ತಾ ಇದೆ, ಕಟ್ ಆಫ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಯಾರಿಗೆ ಗೊತ್ತು, ನೆಕ್ಸ್ಟ್ ಇಯರ್ 100 ಮಕ್ಕಳು 720 ಔಟ್ ಆಫ್ 720 ತೆಗಿಬೋದು. ಸೊ ಆ ಥರದ ಲೆವೆಲ್ ಆಗಿದೆ. ಸೊ ಡಿಫಿಕಲ್ಟಿ ಲೆವೆಲ್ ಕಮ್ಮಿ ಆಗ್ತಿದೆ, ಆಸ್ಪಿರೆಂಟ್ಸ್ ಜಾಸ್ತಿ ಆಗ್ತಾ ಇದ್ದಾರೆ. ಸೊ ಕಟ್ ಆಫ್ ತುಂಬಾ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ನೀಟ್ ಎಕ್ಸಾಮ್ ಇದು. ಸೊ ದಿಸ್ ಇಸ್ ಅ ಸೆಕೆಂಡ್ ಥಿಂಗ್ ದ್ಯಾಟ್ ಯು ಹ್ಯಾವ್ ಟು ನೋ. ಆ್ಯಂಡ್ ದ ಥರ್ಡ್ ರಿಯಾಲಿಟಿ, ಇಟ್ ಡಸಂಟ್ ಗಿವ್ ಯು ಅರ್ನಿಂಗ್ ಸೂನ್ ಆಫ್ಟರ್ ಕ್ರ್ಯಾಕಿಂಗ್ ನೀಟ್ ಎಕ್ಸಾಮ್. ನೀವು UPSC ಕ್ರ್ಯಾಕ್ ಮಾಡಿದ್ರೆ, CA ಎಕ್ಸಾಮ್ ಕ್ರ್ಯಾಕ್ ಮಾಡಿದ್ರೆ ನೀವು CA ಆಗ್ತೀರಾ, ಆಫೀಸರ್ಸ್ ಆಗ್ತೀರಾ ಅಲ್ವಾ. ಆದರೆ ನೀಟ್ ಕಂಪ್ಲೀಟ್ ಮಾಡಿದ್ರೆ ನೀವು ಡಾಕ್ಟರ್ ಆಗೋದಿಲ್ಲ. ಹೌದು, ನೀವು ಮೋಟಿವೇಶನ್ಗೆ ತುಂಬ ಜನ ಮಕ್ಕಳು ಅವರ ಹೆಸರಲ್ಲಿ ಡಾಕ್ಟರ್ ಅಂತ ಈಗಲೇ ಹಾಕ್ಕೊಂಡು ತಿರುಗ್ತಾ ಇದ್ದಾರೆ. ಅಫ್ಕೋರ್ಸ್ ಇಟ್ಸ್ ಗುಡ್ ಥಿಂಗ್. ಬಟ್ ನೀಟ್ ಎಕ್ಸಾಮ್ ಕ್ರ್ಯಾಕ್ ಮಾಡಿದ ಕೂಡಲೇ ನೀವು ಡಾಕ್ಟರ್ ಅಲ್ಲ, ನೀವು MBBS ಮಾಡಬೇಕು. 5.5 ವರ್ಷ ನೀವು MBBS ಕೋರ್ಸನ್ನು ಕಂಪ್ಲೀಟ್ ಮಾಡಬೇಕು. ಅದಾದಮೇಲೆ ನೀವು ಯು ಆರ್ ಎಲಿಜಿಬಲ್ ಟು ಅರ್ನ್, ಯು ಕ್ಯಾನ್ ವರ್ಕ್ ಅಂಡರ್ ಸಮ್ ಹಾಸ್ಪಿಟಲ್ಸ್ ಎಲ್ಲ. ಆದರೆ ಇಫ್ ಯು ವಾಂಟ್ ಟು ಅರ್ನ್ ಮೋರ್, ಡೂ ಮೋರ್, ದೆನ್ ಯು ಹ್ಯಾವ್ ಟು ಡೂ MD. ಸೊ ದ್ಯಾಟ್ ಈಸ್ ದ ಸೆಕೆಂಡ್ ಥಿಂಗ್. ಕೆಲವರು ಏನು ಮಾಡ್ತಾರಂದರೆ ನೀಟನ್ನು ಎಷ್ಟೊಂದು ಸೀರಿಯಸ್ ಆಗಿ ತಗೊಳ್ತಾರಂದರೆ UPSC ಲೆವೆಲಲ್ಲಿ ಸೀರಿಯಸ್ ಆಗಿ ತೊಗೊಂಡು 4th ಡ್ರಾಪ್ ಅಂತೆ, 5th ಡ್ರಾಪ್ ಅಂತೆ. ಇಟ್ ಈಸ್ ನಾಟ್ ವರ್ತ್ ಇಟ್. ಇಟ್ ಈಸ್ ನಾಟ್ ವರ್ತ್. ಅದು ಅಷ್ಟೊಂದು ಹಾರ್ಡ್ ವರ್ಕ್ ಹಾಕೋ ಅಗತ್ಯವೇ ಇಲ್ಲ ನೀಟ್ ಎಕ್ಸಾಮಿಗೆ.
ಯಾಕಂದರೆ ನೀವು ಅಷ್ಟು ಟೈಮ್ ಏನು ಕೊಟ್ಟಿದ್ದೀರಾ ನೀಟ್ ಎಕ್ಸಾಮ್ ಪ್ರಿಪರೇಷನಿಗೆ, ಅದರಲ್ಲಿ ಯು ಆರ್ ಏಬಲ್ ಟು ಕಂಪ್ಲೀಟ್ ಅನದರ್ ಪ್ರೊಫೆಷನಲ್ ಕೋರ್ಸ್. ಇಫ್ ಯು ಆರ್ ಟೇಕಿಂಗ್ ಥರ್ಡ್ ಆರ್ ಫೋರ್ತ್ ಡ್ರಾಪ್, ಇಟ್ ಮೀನ್ಸ್ you could have completed another professional course and you could have gone into another profession. ಇನ್ನೊಂದು ಕೆರಿಯರ್ ಪಾತಲ್ಲಿ ನೀವು ಹೋಗಬಹುದಾಗಿತ್ತು ಆ ಟೈಮಲ್ಲಿ. ಓಕೆ, ಸೊ ಐಮ್ ಜಸ್ಟ್ ಟೆಲ್ಲಿಂಗ್ ದ ರಿಯಾಲಿಟಿ. ಸೊ ಸ್ಟೂಡೆಂಟ್ಸ್, ಇಫ್ ಯು ಆರ್ ಥಿಂಕಿಂಗ್ ಟು ಟೇಕ್ ಅ ಡ್ರಾಪ್, ಐ ಆಮ್ ಟೆಲ್ಲಿಂಗ್ ಯು, ನೋ, ಡೋಂಟ್ ಡೂ ದ್ಯಾಟ್. ಇಟ್ ಇಸ್ ಓಕೆ. ಮೇ ಬಿ ನಿಮಗೆ ದೇವರೇ ಹೇಳ್ತಾ ಇದ್ದಾರೆ, ನಿಮಗೇನೋ ನೇಚರ್ ಕಾಲ್ ಬರ್ತಾ ಇದೆ ಅಂತ ಅಂದ್ಕೊಳ್ಳಿ, ದ್ಯಾಟ್ ಇಟ್ ಇಸ್ ನಾಟ್ ಮೇಡ್ ಫಾರ್ ಯು, ಅಥವಾ ಮೇ ಬಿ ಆ ಏನೋ ಪ್ರೊಫೆಷನಲ್ಲಿ ನಿಮಗೆ ಚೆನ್ನಾಗಿರೋ ಕೆರಿಯರ್ ಇಲ್ವೇನೋ. ಓಕೆ, ಸೊ ಸಮ್ಟೈಮ್ಸ್ ಇಟ್ ಇಸ್ ಅ ನೇಚರ್ ಹೂ ಇಸ್ ಗಿವಿಂಗ್ ಯು ದ್ಯಾಟ್ ಮೆಸೇಜ್, ಸೊ ಯು ಹ್ಯಾವ್ ಟು ಲಿಸನ್. ಓಕೆ, ಆ್ಯಂಡ್ ದ ನೆಕ್ಸ್ಟ್ ಥಿಂಗ್ ಇಸ್ ಪೀಪಲ್ ಟೇಕ್ ಇಟ್ ಫಾರ್ ಈಗೋ. ಈಗಷ್ಟೇ ಹೇಳಿರೋ ಹಾಗೆ ಪೀಪಲ್ ಟೇಕ್ ಇಟ್ ಫಾರ್ ಈಗೋ ವೆನ್ ದೇ ಡೋಂಟ್ ಕ್ರ್ಯಾಕ್. ನನ್ನಿಂದ ಯಾಕೆ ನೀಟ್ ಎಕ್ಸಾಮ್ ಕ್ರ್ಯಾಕ್ ಆಗೋದಿಲ್ಲ, ಲೆಟ್ ಮಿ ಟೇಕ್ ಥರ್ಡ್ ಡ್ರಾಪ್, ಫೋರ್ತ್ ಡ್ರಾಪ್. ಅಗತ್ಯವೇ ಇಲ್ಲ. There is no need of taking so much of drop. Maybe one drop, yes, we can understand. First year ಅಲ್ಲಿ ಸೀರಿಯಸ್ ಇರೋದಿಲ್ಲ ಮಕ್ಕಳು, ಫಸ್ಟ್ ನೀಟ್ ಎಕ್ಸಾಮ್ ಬರೆಯುವಾಗ ಇನ್ನು ಒಂದು ಡ್ರಾಪ್ ತಗೊಳ್ಳೋದು, ಒನ್ ಡ್ರಾಪ್ ಇಸ್ ಫೈನ್, ಬಟ್ ಮಲ್ಟಿಪಲ್ ಡ್ರಾಪ್ಸ್ ಆರ್ ನೋ ಯೂಸ್. ಯಾಕಂದರೆ ಕಟ್ ಆಫ್ಸ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಅಲ್ವಾ. ಸೊ ಚೇಂಜಸ್ ಆಗ್ತಾ ಇದೆ ರೂಲ್ಸಲ್ಲೆಲ್ಲ. ಸೊ ಇಫ್ ಯು ಆರ್ ಥಿಂಕಿಂಗ್ ಟು ಟೇಕ್ ಮಲ್ಟಿಪಲ್, ಇಫ್ ಯು are and maybe have taken a drop, and if you're thinking to take another drop, no, it is of no use, it is not worth it. And the last thing is, it's just an entrance exam to get into a professional course. MBBS andre it is not like MBBS ಮಾಡಿದ್ರೆ ಎಲ್ಲವೂ ಏನೋ ನೀವು ವರ್ಲ್ಡ್ ಅನ್ನ ಗೆದ್ದ ಹಾಗೆ ಅಂತ ತಿಳ್ಕೊಳ್ಬೇಡಿ. ಹೌದು, ವೈದ್ಯೋ ನಾರಾಯಣೋ ಹರಿಹಿ, ನೀವು ಸ್ವಲ್ಪ ದೇವರಿಗೆ ಏನು ಯು ಆರ್ ನಿಯರ್ ಟು ಗಾಡ್, ಐ ಮೀನ್ ಸಿಮಿಲರ್ ಟು ಗಾಡ್, ಸಾರಿ ನಿಯರ್ ಅಂತ ಹೇಳಬಾರ್ದು, ಸಿಮಿಲರ್ ಟು ಗಾಡ್. ಯಾಕಂದರೆ ನೀವು ಒಬ್ಬರ ಪ್ರಾಣವನ್ನು ಸೇವ್ ಮಾಡುವಂತಹ ಕೆಪಬಿಲಿಟಿ ನಿಮ್ಮ ಕೈಯಲ್ಲಿರುತ್ತೆ, ಆದರೆ ನೀವು ದೇವರೇ ಅಲ್ಲ ಅಲ್ವಾ. ಸೊ MBBS ಅಲ್ಲದೆ ಎಷ್ಟೋ ಕೋರ್ಸಸ್ ಇದೆ, ಟೀಚಿಂಗ್ ಫೀಲ್ಡ್ ಇದೆ ನೋಡಿ, ಟೀಚಿಂಗ್ ಫೀಲ್ಡಲ್ಲೂ ನೀವು ಒಬ್ಬರ ಲೈಫನ್ನು ಚೇಂಜ್ ಮಾಡಬಹುದು ಅಲ್ವಾ. ಸೊ ದೆರ್ ಆರ್ ಮಲ್ಟಿಪಲ್ ಕೋರ್ಸಸ್ which is very similar to that of NEET exam, which is very similar to that of MBBS. Maybe ನಂತರ ನೀವು ಯಾವುದೊಂದು ಕೋರ್ಸ್ ಮಾಡಿ ನೀವು ನಂತರ UPSC ಕ್ರ್ಯಾಕ್ ಮಾಡಿದ್ರೆ, at that time you are able to change the life of people around you. So think, it is not the only entrance exam, there are multiple entrance exam, and yes, MBBS course ಅಂತ ಹೇಳುವಂಥದ್ದು ಒಂದು ಪ್ರೊಫೆಷನಲ್ ಕೋರ್ಸ್, it is just another professional course. ಈಗ ಹಾಗಾದರೆ ನಾವು MBBS ಮಾಡೋದು ಇಸ್ ಇಟ್ ರೈಟ್ ಆರ್ ರಾಂಗ್? ನಾವು ನೀಟ್ ಎಕ್ಸಾಮಿಗೆ ಪ್ರಿಪೇರ್ ಮಾಡೋದಿರಲಿ ಅಥವಾ MBBS ಕೋರ್ಸ್ ಬಗ್ಗೆ ಯೋಚನೆ ಮಾಡೋದಿರಲಿ, ಇಸ್ ಇಟ್ ಅ ರೈಟ್ ಆರ್ ರಾಂಗ್? ಶುಡ್ ಐ ಡೂ MBBS ಆರ್ ನಾಟ್? ಯಾಕಂದರೆ ನನಗೆ ತುಂಬ ಜನ ನನ್ನ ಸ್ಟೂಡೆಂಟ್ಸೇ ಒಂದು ಬೌಂಡ್ರಿಯಲ್ಲಿ ಸ್ಕೋರ್ ತಗೊಂಡಿದ್ದಾರೆ, ಆ್ಯಂಡ್ ಅವರಿಗೆ ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟು ಅಥವಾ ಪ್ರೈವೇಟ್ ಕಾಲೇಜಲ್ಲಿ ಅವ್ರು MBBS ಮಾಡುವಂತಹ ಕೆಲವರಿಗೆ ಸಾಮರ್ಥ್ಯವೂ ಇದೆ. ಸೊ ಅಂತಹ ಮಕ್ಕಳಿಗೂ ನಾನು ಹೇಳಿದ್ದೇನೆ, ತುಂಬ ಜನ ಮಕ್ಕಳಿಗೆ ಕೆಲವು ಆಪ್ಷನ್ಸನ್ನು ನಾನು ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೇನೆ ಅಬೌಟ್ MBBS. ಸೊ ಐ ವಾಂಟ್ ಟು ಟೆಲ್ ಹೂ ಶುಡ್ ಡೂ MBBS ಆರ್ ಹೂ ಶುಡ್ ಪ್ರಿಪೇರ್ ಫಾರ್ ನೀಟ್ ಎಕ್ಸಾಮ್. ಡ್ರಾಪ್ ಇರಬಹುದು ಅಥವಾ ಫ್ರೆಷರ್ಸಿಗೂ ಹೇಳುವಂಥದ್ದು. ಸೊ ಫಸ್ಟ್ ಆಫ್ ಆಲ್ ಲೆಟ್ಸ್ ಟಾಕ್ ಅಬೌಟ್ ಹೂ ಶುಡ್ ಡೂ MBBS. ಸೊ ಎಷ್ಟೋ ಜನರ ಮಾರ್ಕ್ಸು ಆ ಬೌಂಡ್ರಿಯಲ್ಲಿದೆ. ಕೆಲವರು ಕ್ಯಾಟಗರಿಗೆ ಬಿಲಾಂಗ್ ಆಗಿರ್ತಾರೆ, MBBS ಕೋರ್ಸ್ ಸಿಗೋ ಚಾನ್ಸಸ್ ಇರುತ್ತೆ, BA MS BDS ಕೋರ್ಸ್ ಸಿಗೋ ಚಾನ್ಸಸ್ ಇರುತ್ತೆ. ಸೊ ಇಂಥವರಿಗೆ ನನ್ನ ಸಜೆಷನ್ ಏನಂದರೆ, ಡು ಯು ಬ್ಯಾಡ್ಲಿ ವಾಂಟ್ ಟು ಡೂ MBBS ಆರ್ ದ್ಯಾಟ್ ಪ್ರೊಫೆಷನಲ್ ಕೋರ್ಸ್ ಥ್ರೂ ನೀಟ್ ಎಕ್ಸಾಮ್? ಆರ್ ಯು ರಿಯಲಿ ಪ್ಯಾಷನೇಟ್ ಅಬೌಟ್ ದ್ಯಾಟ್ ಕೋರ್ಸ್? ಹ್ಯಾವ್ ಯು ಥಾಟ್ 10 ವರ್ಷ ಬಿಟ್ಟು ನೀವು ನಿಮ್ಮನ್ನು ಎಲ್ಲಿ ನೋಡ್ಲಿಕ್ಕೆ ಇಷ್ಟಪಡ್ತೀರಾ? ಅಥವಾ ನೀವು ನಿಮ್ಮ ಸೊಸೈಟಿ ಅಥವಾ ನಿಮ್ಮ ಪೇರೆಂಟ್ಸ್ಗೆ ಕನ್ವಿನ್ಸ್ ಮಾಡಲಿಕ್ಕೆ ಈ ಕೋರ್ಸನ್ನು ಮಾಡ್ತಾ ಇದ್ದೀರಾ? ಇಫ್ ಎಸ್, ಪ್ಲೀಸ್ ಡೋಂಟ್ ಡೂ ಇಟ್. 4-5 ನೆಕ್ಸ್ಟ್ ವರ್ಷವೇ, ಆಫ್ಟರ್ ಅ ಇಯರ್ ಓನ್ಲಿ, nobody will ask what was your NEET score. Nobody will ask what was your rank. So if you badly want to do that course, MBBS ಇರಲಿ, BNYS ಇರಲಿ, BA MS ಇರಲಿ, ವೆಟರ್ನರಿ ಇರಲಿ, ನಿಮಗೆ ನೀಟ್ KCET ಮುಖಾಂತರ ಏನೋ ಸೀಟ್ ಸಿಕ್ಕಿದೆ ಅಂತ ಹೋಗಬೇಡಿ, ದಯವಿಟ್ಟು ಆ ಥರ ಮಾಡಬೇಡಿ. ಆ ಕೋರ್ಸ್ ನಿಮಗೆ ಚೆನ್ನಾಗಿರೋ
ಏನೋ ಫೀಲನ್ನು ಕೊಡುತ್ತಾ? ಸೊ ಆ ಕೋರ್ಸಲ್ಲಿ ನೀವು ನಂತರ ಆ ಪ್ರೊಫೆಷನನ್ನು ಮಾಡ್ಲಿಕ್ಕೆ ನೀವು ರೆಡಿ ಇದ್ದೀರಾ? ಸೆಲ್ಫ್ಲೆಸ್ ಆಗಿ ಮಿನಿಮಲ್ ಸ್ಯಾಲರಿಯನ್ನು ಪಡ್ಕೊಂಡು ಆರ್ ಯು ಏಬಲ್ ಟು ಡೂ ದಟ್ ಪ್ರೊಫೆಷನ್ ಟು ಇನ್ ಥ್ರೂ ಟು ದ ರೆಸ್ಟ್ ಆಫ್ ಯುವರ್ ಲೈಫ್? ಈ ಥರ ಯೋಚನೆ ಮಾಡಿ. ಯಾಕಂದರೆ ನನ್ನದೇ ಕೆಲವು ಫ್ರೆಂಡ್ಸ್, ನಾನು ಪ್ರೀವಿಯಸ್ ಆರ್ಗನೈಸೇಷನಲ್ಲಿ ವರ್ಕ್ ಮಾಡುವಾಗ ಐ ಹ್ಯಾಡ್ ಸಮ್ ಕಲೀಗ್ಸ್ ಹೂ ವೇರ್ ಇನ್ ಟು ಡಿಜಿಟಲ್ ಮಾರ್ಕೆಟಿಂಗ್. ಅವರ ಏನು ಕೋರ್ಸ್ ಮಾಡಿದ್ರು ಕೇಳಿದ್ರೆ 2 ಆಫ್ ದೆಮ್ ದೇ ಹ್ಯಾಡ್ ಡನ್ BDS. ಯಾಕೆ ಮಾಡಿದ್ರಿ BDS? ಯಾಕೆ 5.5 ವರ್ಷ ವೇಸ್ಟ್ ಮಾಡಿದ್ರಿ? ಆ್ಯಕ್ಚುಲಿ ಇಟ್ಸ್ ವೇಸ್ಟ್. ಮಾರ್ಕೆಟಿಂಗ್ ಫೀಲ್ಡಿಗೆ ಬರಬೇಕಾದ್ರೆ BDS ಮಾಡೋದು ಒಳ್ಳೇದು ಅಥವಾ ಬೇರೆ ಆ ರಿಲೇಟೆಡ್ ಕೋರ್ಸನ್ನು ಮಾಡೋದು ಒಳ್ಳೇದು? ಸೊ ವೆನ್ ಐ ಆಸ್ ದೆಮ್ ವೈ ಡಿಡ್ ಯು ಗೆಟ್ ಇನ್ ಟು ದಿಸ್ ಆಫ್ಟರ್ ಡೂಯಿಂಗ್ BDS, ವೆನ್ ದೇ ಆಸ್ ದೇ ಸೆಡ್, ನನ್ನ ಅಪ್ಪ ಅಮ್ಮನಿಗೆ ನಾನು ಡಾಕ್ಟರ್ ಆಗಬೇಕು ಅಂತ ಆಸೆ ಇತ್ತು, ಅದಕ್ಕೆ ನಾನು ಮಾಡಿದೆ ಅಂತ. ಸೊ ಹೌದು, ಪೇರೆಂಟ್ಸಿಗೆ ಕನ್ವಿನ್ಸ್ ಮಾಡ್ಲಿಕ್ಕೆ ಕೆಲವೊಮ್ಮೆ ನೀವು ಮಾಡಬೇಕಾಗುತ್ತೆ. ಆದರೆ ಇಫ್ ಯು ಆರ್ ಏಬಲ್ ಟು ಕನ್ವಿನ್ಸ್ ದೆಮ್ ದ್ಯಾಟ್ ವಾಟ್ ಯು ಲೈಕ್, ಇಟ್ ಈಸ್ ಗೋಯಿಂಗ್ ಟು ಬಿ ಮೋರ್ ಇಟ್ ಈಸ್ ಗೋಯಿಂಗ್ ಟು ಬಿ ಬೆಟರ್ ಫಾರ್ ಯು. ಯಾಕಂದರೆ ನೀವು ನಿಮ್ಮ ಇಯರ್ಸ್ ಏನು ವೇಸ್ಟ್ ಆಗುತ್ತೆ, ನಿಮ್ಮ ಎನರ್ಜಿ ಏನು ವೇಸ್ಟ್ ಆಗುತ್ತೆ ಅದನ್ನು ನೀವು ಸೇವ್ ಮಾಡ್ಬೋದು. ಓಕೆ, ಸೊ ಥಿಂಕ್ ವಾಟ್ ಯು ರಿಯಲಿ ವಾಂಟ್. ಆರ್ ಯು ಡೂಯಿಂಗ್ ಇಟ್ ಫಾರ್ ಯುವರ್ ಪೇರೆಂಟ್ಸ್, ಸೊಸೈಟಿ, ಆರ್ ಟು ಪ್ಲೀಸ್ ಪೀಪಲ್ ಅರೌಂಡ್ ಯು, ಆರ್ ಆರ್ ಯು ಡೂಯಿಂಗ್ ಇಟ್ ಫಾರ್ ಯೋರ್ ಸೆಲ್ಫ್? ಓಕೆ, ಆ್ಯಂಡ್ ಹೂ ಶುಡ್ ಪ್ರಿಪೇರ್ ಫಾರ್ ನೀಟ್ ಎಕ್ಸಾಮ್? ನಿಮ್ಮ ಫ್ರೆಂಡ್ಸ್ ಪ್ರಿಪೇರ್ ಆಗ್ತಾ ಇದ್ದಾರೆ, ತಮ್ಮಂದ್ರು ನೀಟ್ ಎಕ್ಸಾಮ್ ಬರೆದ್ರು, ಕಸಿನ್ಸ್ ಬರೆದಿದ್ದಾರೆ, ನಿಮ್ಮ ಮನೆಯಲ್ಲೆಲ್ಲ ಡಾಕ್ಟರ್ಸ್ ಇದ್ದಾರೆ. ಸೊ ಇಟ್ ಶುಡಂಟ್ ಬಿ ದ್ಯಾಟ್ ರೀಸನ್ಸ್ ದ್ಯಾಟ್ ಯು ಹ್ಯಾವ್ ಟು ಪ್ರಿಪೇರ್ ಫಾರ್ ನೀಟ್ ಎಕ್ಸಾಮ್. ನೀವು ನೀಟ್ ಎಕ್ಸಾಮ್ ಯಾಕೆ ಪ್ರಿಪೇರ್ ಮಾಡಬೇಕು? ವೆನ್ ಯು ವಾಂಟ್ ಟು ಬಿಕಮ್ ಡಾಕ್ಟರ್. ವಾಟ್ ಸಾರ್ಟ್ ಆಫ್ ಅ ಡಾಕ್ಟರ್? ಚೆನ್ನಾಗಿ ಅರ್ನ್ ಮಾಡೋ ಡಾಕ್ಟರಾ ಅಥವಾ ಗುಡ್ ಡಾಕ್ಟರ್? So if you want to really be a good doctor, if you want to change the society, if you want to really save somebody's life for free of cost, a thought iddu, if you have that thought, then please do prepare for NEET exam. Let's take my example. ನಾನು ಎಷ್ಟೋ ಸ್ಟೂಡೆಂಟ್ಸಿಗೆ ಫ್ರೀ ಆಗಿ ಟೀಚ್ ಮಾಡಿದ್ದೇನೆ. ಐ ಆಮ್ ವರ್ಕಿಂಗ್ ಇನ್ ದ ಆರ್ಗನೈಸೇಷನ್ ರೈಟ್ ನೌ. ಆದರೆ ಅದಕ್ಕೂ ಮುಂಚೆ when I was not working, I taught students for free. I also taught students for very less cost. ಗಂಟೆಗೆ 50 ರೂಪಾಯಿ, 100 rupees. ಸೊ ಅಷ್ಟು ತಗೊಂಡು ಸಹ ನಾನು ಟೀಚ್ ಮಾಡಿದ್ದೇನೆ. ಐ ಆಮ್ ಜಸ್ಟ್ saying the reality because I like teaching. I enjoy teaching. I don't mind teaching for free. So if that is your thought process, if you too think in that way, if you are okay to work rest of your life in that particular profession, then you have to do it. If it is for money ಅಥವಾ ಜನರಿಗೆ ತೋರಿಸ್ಲಿಕ್ಕೋಸ್ಕರ, ತೋರಿಕೆಗೋಸ್ಕರ if you are doing, you will regret. ಮಾಡಬೇಡಿ ಅಂತ ಹೇಳೋಕ್ಕೂ ಮುಂಚೆ ನಾನು ಹೇಳೋವಂಥದ್ದು, ನೀವು ರಿಗ್ರೆಟ್ ಮಾಡ್ತೀರಾ, ಅಯ್ಯೋ ನಾನು ಯಾಕೆ ಈ ಥರ ಮಾಡಿದೆ, ನಾನು ಇನ್ನೊಬ್ರಿಗೋಸ್ಕರ ಪ್ಲೀಸ್ ಮಾಡ್ಲಿಕ್ಕೆ ಹೋಗಿ ಕೋರ್ಸನ್ನು ತೊಗೊಂಡೆ, ಐ ಆಮ್ ನಾಟ್ ಎಂಜಾಯಿಂಗ್ ದಿಸ್, ಐ ಆಮ್ ನಾಟ್ ಲೈಕಿಂಗ್ ದಿಸ್. ಸೊ ಈ ಥರದ ಸಿಚುವೇಶನ್ ಆದರೆ ಪ್ಲೀಸ್ ಡೋಂಟ್ ಡೂ ಇಟ್. ಸೊ ಟೇಕ್ ಟೈಮ್ ಟು ಯೋರ್ ಸೆಲ್ಫ್. MBBS ಕೋರ್ಸ್ ಅಂತ ಹೇಳುವಂಥದ್ದು ಅಥವಾ ನೀಟಿನ ಮುಖಾಂತರ ಸಿಗುವಂತಹ ಕೋರ್ಸಸ್ ಏನಿದೆ, BSc ನರ್ಸಿಂಗ್ ಇರಬಹುದು, ಫಿಸಿಯೋಥೆರಪಿ, ಇದೆಲ್ಲ ತುಂಬಾ ಪ್ರೀಷಿಯಸ್ ಆಗಿರುವಂತಹ ಕೋರ್ಸ್ ಇದು. ಓಕೆ, ಒಬ್ಬರನ್ನ ಸೇವ್ ಮಾಡುವಂತಹ ಕೋರ್ಸ್ ಇದು. ಸೊ ಇದರನ್ನು ನೀವು ಇಫ್ ಯು ಬ್ಯಾಡ್ಲಿ ವಾಂಟ್ ಟು ಡೂ ಇಟ್, ದೆನ್ ಡೂ ಇಟ್. ಎಟ್ ದ್ಯಾಟ್ ಟೈಮ್ ಯು ಆರ್ ಏಬಲ್ ಟು really save somebody's life. Also, if you are liking it, you are able to do good money as well. Yes, of course, ಯಾರು ಆ ಕ್ರೋರಲ್ಲಿ ಲ್ಯಾಕ್ಸಲ್ಲಿ ಅರ್ನ್ ಮಾಡ್ತಾ ಇದ್ದಾರೆ ಈಗ ತಿಂಗಳಿಗೆಲ್ಲ, ಹೂ ಆರ್ ರಿಯಲಿ ಪ್ಯಾಷನೇಟ್ ಅಬೌಟ್ ಇಟ್. ಸೊ ಅಂತಹ ಡಾಕ್ಟರ್ಸ್ ಏನಿದ್ದಾರೆ, ಕ್ರೋರ್ಸಲ್ಲಿ ಅರ್ನ್ ಮಾಡೋ ಡಾಕ್ಟರ್ಸ್, ಅವರನ್ನು ನೋಡಿ, ಅವರನ್ನು ಒಬ್ಸರ್ವ್ ಮಾಡಿ, ರಾತ್ರಿ 3 ಗಂಟೆಗೆ ಕಾಲ್ ಬಂದರು, ಅವರು ಆ ನಿದ್ದೆ ಬಿಟ್ಟು ಹಾಸ್ಪಿಟಲ್ಸಿಗೆ ಬರಲಿಕ್ಕೆ ರೆಡಿ ಇರ್ತಾರೆ. ಸೊ ಅಂತಹ ಡಾಕ್ಟರ್ಸ್ ಆಗಲಿಕ್ಕೆ ನೀವು ರೆಡಿ ಇದ್ದರೆ, ನಿಮ್ಮ ಪರ್ಸನಲ್ ಲೈಫನ್ನು, ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ನೀವು ಬಿಟ್ಟು, ಇಫ್ ಯು ಆರ್ ರೆಡಿ ಟು ಸೇವ್ ಸಂಬಡೀಸ್ ಲೈಫ್, ದೆನ್ please do prepare for NEET exam. Please get into MBBS because the world needs you. India need you. I hope I have explained few important things. Thank you for watching. Let's meet in the next class, next video. Until then, bye bye.